ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್, ಸಿಸಿಬಿ ಪೊಲೀಸರು ತಮ್ಮನ್ನ ಅರೆಸ್ಟ್ ಮಾಡಿದ್ಮೇಲೆ ತಮ್ಮ ಮನೆ ಮೇಲೆ ಸರ್ಚ್ ಆಗಿದೆಯಾ? ಅವಾಗ ಸರ್ಚ್ ವಾರೆಂಟ್ ತೊಗೊಂಡೋಗಿ ಅಲ್ಲಿ ಹುಡುಕಾಟ ನಡೆಸಿದ್ರೆ. ನೀವು ಅಲ್ಲೇನಾದರೂ ಪ್ರಮುಖ ಸಾಕ್ಷಿಗಳನ್ನ ದಾಖಲೆಗಳನ್ನ ಇಟ್ಟಿದ್ರಾ? ಏನು ಮೇಡಮ್, ಮಾಮೂಲಿ ಎಲ್ಲ ದಾಖಲೆ ಇಟ್ಟಿದ್ದೆ. ಎದ್ರಲ್ಲಿ ಇಟ್ಟಿದ್ರಿ? ಅಲ್ಲಿ ಮಾಮೂಲಿ ನಮ್ಮ ಪೆನ್ ಆಫೀಸಲ್ಲಿ ಡ್ರೈವ್ ಅಥವಾ ಹಾರ್ಡ್ ಡಿಸ್ಕ್ ಅಥವಾ ಇಲ್ಲ ಹಾರ್ಡ್ ಡಿಸ್ಕಲ್ಲಿ ಇಟ್ಟಿದ್ದೆ ಮತ್ತು ಮಾಮೂಲಿ ದಾಖಲೆಗಳು ಇಟ್ಟಿದ್ದೆ. ಅದನ್ನೆಲ್ಲ ವಶಪಡಿಸ್ಕೊಂಡಿದ್ದಾರಾ? ವಶಪಡಿಸ್ಕೊಂಡು ಎಲ್ಲ ದಾಖಲೆಗಳು ವಶಪಡಿಸ್ಕೊಂಡಿಲ್ಲ. ಹಾರ್ಡ್ ಡಿಸ್ಕ್ ಪೆನ್ ಡ್ರೈವ್ ಸೊ ಅದೇನೋ ವಶಪಡಿಸ್ಕೊಂಡಿದ್ದಾರೆ. ವಶಪಡಿಸ್ಕೊಂಡು ಹಂಗಾದ್ರೆ ನಿಮ್ಮ ಸಾಕ್ಷ್ಯಾಧಾರಗಳೆಲ್ಲ ಅಲ್ಲೇ ಹೋಯ್ತಾ? ಇಲ್ಲ ಇಲ್ಲ ಅದರಲ್ಲೇನು ಅಂಥ ಸಾಕ್ಷ್ಯಗಳಿಲ್ಲ ಮೇಡಮ್. ಸೊ ಅವ್ರಿಗೆ ಅಲ್ಲಿ ಏನಾಗಿದೆ, ಅವ್ರು ಏನೋ ಒಂದು ಭಾವನೆ ಇಟ್ಕೊಂಡು ಅಲ್ಲಿ ದಾಳಿ ಮಾಡಿದ್ದಾರೆ. ಅದರಲ್ಲಿ ಏನೋ ಅವ್ರು ಸಿಕ್ಕಿಲ್ಲ. ಏನು ಭಾವನೆ ಇಟ್ಕೊಂಡು ಮಾಡಿದ್ದಾರೆ ನನಗೆ ಅಂದ್ರೆ ಏನು ಬೇಕಾಗಿತ್ತು ಅವರಿಗೆ? ಮತ್ತು ನನಗೆ ಅನುಮಾನ ಏನಂತಂದರೆ, ನನ್ನ ಮೇಲೆ ಆರೋಪ ಏನಿದೆ, ಸ್ನೇಹ ಕೃಷ್ಣ ಯಾರ ತುಂಬ ಕೋಟಿಗಟ್ಟಲೆ ದುಡ್ಡು ಇಸ್ಕೊಂಡು ಈ ಹೋರಾಟ ಮಾಡ್ತಾ ಇದ್ದಾನೆ, ಆ ದುಡ್ಡು ಮಲ್ಲಿರ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ಸೈಬರ್ ಕ್ರೈಮು. ನನ್ನ ಫೇಸ್ಬುಕ್ಕಲ್ಲಿ ಹಾಕಿರೋದು ದಾಖಲೆಗಳು ಆ ಫೇಸ್ಬುಕ್ ಇದರಲ್ಲೇ ಸಿಗುತ್ತೆ. ಇಟ್ಸ್ ಓಪನ್ ಸೀಕ್ರೆಟ್. ನಮ್ಮ ಮನೆಗೆ ಹೋಗಿ ಅಲ್ಲಿ ದಾಖಲೆಗಳು ತಗೊಳ್ಳೋ ಅಂತ ಅಗತ್ಯ ಇರಲಿಲ್ಲ. ಸೊ ನನಗೆ ಬಂದಿದ್ದ ಅನುಮಾನ ಏನಂತಂದರೆ, ಅದೇ ಅಲ್ಲೇನೋ ದುಡ್ಡು ಗಿಟ್ಟು ಇಟ್ಟಿರ್ಬೋದು, ಅದು ಸಿಗ್ಬೋದು ಅನ್ನೋ ಕಾರಣಕ್ಕೆ ಆ ಸರ್ಚ್ ವಾರೆಂಟ್ ತೊಗೊಂಡೋಗಿ ಅಲ್ಲಿ ಹುಡುಕಾಟ ನಡೆಸಿದ್ದಾರೆ. ಇದು ನಿಮ್ಮ ಖಾಸಗಿ ಬದುಕು, ಪ್ರಶ್ನೆ ಸೂಕ್ತನೋ ಸೂಕ್ತವಲ್ವೋ ನನಗೆ ಗೊತ್ತಿಲ್ಲ. ಏನು ಸರ್, ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಒಂದು 10 ಕೋಟಿ ಇದೆಯಾ? ಎಷ್ಟು ಸಾಲ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಮೇಡಮ್. ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಸಾಲ ಎಷ್ಟಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಎಷ್ಟು ಲಕ್ಷ ಸಾಲ ಇದೆ ಎಲ್ಲ ತೋರಿಸ್ತೀನಿ. ಅದೆಲ್ಲ ನೋಡ್ಬಿಟ್ಟು ಅವರೇ ಒಂಥರ ಬೇಸರ ಆಗಿದೆ ಅನ್ಸುತ್ತೆ. ಅವ್ರಿಗೆ ಬೇಸರ ಆಗಿದೆ. ಪಾಪ ಮಾತಾಡೋದು ಈ ಮನುಷ್ಯ ಇಷ್ಟೆಲ್ಲ ಸಾಲ ಮಾಡಿಬಿಟ್ಟು ಬೇರೆ ಕೆಲಸ ಎಲ್ಲೋ ಇದನ್ನ ಮಾಡ್ಕೊಂಡು ಕೂತದಲ್ಲ ಅಂತ. ಪಾಪ ಪೊಲೀಸ್ ಅಧಿಕಾರಿ ಯಾರಲ್ಲಿ ಹೋಗಿದ್ರು ಅವರೇ ಮಾತಾಡೋದು, ಸರ್ ನಾವು ನಿಮ್ಮ ಬಗ್ಗೆ ಏನೋ ತಿಳ್ಕೊಂಡು ಹೋಗಿದ್ದೀರೋ, ದೊಡ್ಡ ಬಿಲ್ಡಿಂಗ್ ಕಟ್ಟಿಬಿಡಿದ್ರ, ಯಾಕಂದರೆ ಇಷ್ಟು ದೊಡ್ಡ ಮಟ್ಟ ಹೋರಾಟ ಮಾಡ್ತಾರೆ ಅಂತೇಳಿ. ಅಲ್ಲೋಗಿ ನೋಡಿ ನಿಜವಾಗ್ಲೂ ಬೇಜಾರಾಯಿತು, ನೀವು ಈ ಸ್ಥಿತಿಲಿದ್ದೀರಾ ಅಂಥೇಳಿ, ತುಂಬ ಗ್ರೇಟ್ ಸರ್ ಅಂತೇಳಿ ಪಾಪ ಅವರೇ ಒಪ್ಕೊಂಡ್ರು. ಗುಡ್. ಹೇಸಿಗೆಗೆ ಕೈ ಚಾಚದೆ ಇದ್ದರೆ ನಿಮ್ಮ ಹೇಳಿಕೆಗೆ ಒಂದು ಗಂಭೀರತೆ ನೈತಿಕ ಶಕ್ತಿ ಇರೋದ್ರಿಂದನೇ ನಾನು ಇಷ್ಟು ದೊಡ್ಡ ಮಟ್ಟ ಹೋರಾಟ ಮಾಡ್ತಿರೋದು. ಅದು ಈಗಾಗಲೇ ಅಂತೆ ಈ ಶಾಲೆನೇ ರಜಿಸ್ಟ್ರಿ ವಿಚಾರದಲ್ಲಿ ಒಂದು ಸಣ್ಣ ತಪ್ಪಾಗಿರೋದಿಲ್ಲ ಅಂತ ಹೇಳಲ್ಲ, ಆದರೆ ಮೊದಲಿಂದ ಕೂಡ ಆ ನೈತಿಕ ಶಕ್ತಿ ಇಟ್ಕೊಂಡು ಬಂದಿರೋದ್ರೆ ಸೊ ಇವತ್ತರೆಗೂ ಕೂಡ ನಾನು ಆ ಒಂದು ಇದರಲ್ಲೇ ಇದ್ದೀನಿ. ನಿಮ್ಮ ಹೆಂಡತಿ ಮಕ್ಕಳು ಎಷ್ಟು ಒದ್ದಾಡಿದ್ರು ಗೊತ್ತಾ ನಿಮಗೆ? ಗೊತ್ತು ಮೇಡಮ್, ಗೊತ್ತಿದೆ ಮೇಡಮ್. ನಿಮ್ಮ ಮಗ ಪಾಪ ಎಷ್ಟು ಪಾಪ ನನಗೆ ಒಂಥರ ಸಖತ್ ಬೇಜಾರಾಯಿತು ಸರ್. ಆ ಮಗು ಪಾಪ ಏನು ಮಾಡಿಬಿಡ್ತಾರೋ ನಮ್ಮಪ್ಪನ್ನ, ಏನು ಮಾಡಿಬಿಡ್ತಾರೋ ಅಂತ ನನಗೆ ಸಖತ್ ಬೇಜಾರಾಯಿತು ಸರ್. ಇಲ್ಲಿ ಎಲ್ಲ ಒಂದು ಅನುಭವ. ನಿಮ್ಮಷ್ಟೇ ಸ್ಟ್ರಾಂಗ್ ಇದ್ದಾರೆ ಅವರು? ಅಷ್ಟಿಲ್ಲ ಮೇಡಮ್. ಮಕ್ಕಳನ್ನ ಇದರೆಲ್ಲದ್ರಿಂದ ದೂರ ಇಟ್ಟಿದ್ದೀರಾ? ನಾನು ಇಡಲ್ಲ ಮೇಡಮ್, ಅವರೇ ಹತ್ರ ಬರಲ್ಲ. ಯಾಕಂದರೆ ಅವ್ರಿಗೆ ಇದ್ರ ಬಗ್ಗೆ ಇಷ್ಟ ಇಲ್ಲ. ಸೊ ನನಗೆ ಒತ್ತಡ ಆಗ್ತಾರೆ, ಬೇಡ ಬಿಟ್ಬಿಡಿ ಸಾಕು ಅಂತೇಳಿ. ಆದರೆ ನನಗೆ ಆ ಮನಸ್ಥಿತಿ ಇಲ್ಲಪ್ಪ. ನಿಮ್ಮ ಹೆಂಡತಿ ಹೇಳಲ್ವ, ಎದಕ್ಕೆ ಬೇಕು ಮುಖ್ಯಮಂತ್ರಿಗಳನ್ನೆಲ್ಲ ಮೈ ಮೇಲೆ ಹಾಕ್ಕೊಳ್ಳೋದು, ಇಂಥವೆಲ್ಲ ಎದಕ್ಕೆ ಬೇಕು, ಎಲ್ಲೋ ನೆಮ್ಮದಿಯಿಂದ ಜೀವನ ಮಾಡೋಣ ಅಂತ ಹೇಳಲ್ವ ನಿಮಗೆ? ಅಲ್ಲ, ಹೇಳ್ತಾರೆ, ಒತ್ತಾಯ ಮಾಡ್ತಾರೆ ಮೇಡಮ್. ಅವಾಗ ನಾನು ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀನಿ. ಸೊ ಸಮಾಜದಲ್ಲಿ ಈ ಥರ ಆದಾದನ್ನ ನಾವು ನೋಡ್ಕೊಂಡು ಸುಮ್ಮನಿದ್ರೆ ಸೊ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಭವಿಷ್ಯ ಹೆಂಗೆ ಹಾಳಾಗುತ್ತೆ. ಸೊ ನಾವು ಅದನ್ನು ಯೋಚನೆ ಮಾಡಬೇಕು ಅಂದಾಗ ಸರಿ ಬಿಡಿ ನಿಮ್ಮ ಇಷ್ಟ ಅಂತೇಳಿ. ಕರೆಕ್ಟ್. ಎಷ್ಟು ಒಬ್ಬನೇ ಮಗನ ನಿಮಗೆ? ಇಬ್ಬರು ಗಂಡು ಮಕ್ಕಳು. ಇಬ್ಬರು ಗಂಡು ಮಕ್ಕಳು. ಈಗ ನಿಮ್ಮ ಮೇಲಿರುವಂಥ ದೊಡ್ಡ ಆರೋಪ ಏನು ಗೊತ್ತಾ ಸರ್? ಅಂದರೆ ಜನ ನೋಡ್ತಾ ಇದ್ದಾರೆ, ಇದು ನೇರ ಪ್ರಸಾದ. ನೀವು BJP ಪರ್ಸನ್, BJP ಹೇಳ್ದಂಗೆ ತಾವು ಕುಣಿತೀರಾ, BJPಗೆ ಫೇವರೇಬಲ್ ಏನೇನಿರುತ್ತೋ ಇಶ್ಯೂಸ್ನ ಅದನ್ನು ರೇಸ್ ಮಾಡ್ತೀರಾ ಅಂತ, ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಮೇಡಮ್ ನೋಡಿ, ಮೋಡ ಪ್ರಕರಣದಲ್ಲಿ ಎಲ್ಲರೂ ಮಾಧವೇಶ್ವರಯ್ಯನವರ ವಿರುದ್ಧ ಕೂಡ ಆರೋಪ ಮಾಡಿದರು. ಅವರು BJP ಮೈಸೂರಲ್ಲಿ BJP ಜಿಲ್ಲಾಧ್ಯಕ್ಷರಾಗಿದ್ದರು ಮತ್ತು ಮೈಸೂರು ಮೃಗಾಲಯ ಪ್ರಾಧಿಕಾರ ಅಧ್ಯಕ್ಷರಾಗಿದ್ದರು. ನಾನು ಮತ್ತು GT ದೇವೇಗೌಡರು JDS ಮುಖಂಡರು, ಅವ್ರ ವಿರುದ್ಧ ಕೂಡ ಆರೋಪ ಮಾಡಿದ್ದೀನಿ. ಸೊ ಇಲ್ಲಿ 50 ಅನುಪಾತದಲ್ಲಿ ಯಾರು ಅಪರಾಧ ಕೃತ್ಯ ಮಾಡಿದರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ನಾವು ಹೋರಾಟ ಮಾಡ್ತೀನಿ ಹೊರತು ಕಾಂಗ್ರೆಸ್ ಅವರು ಮಾತ್ರ ಕ್ರಮ ತಗೊಳ್ಳಿ, BJP ಕ್ರಮ ತಗೊಳ್ಳಿ ಎಲ್ಲೂ ಕೂಡ ನಾನು ಹೇಳಿಕೆ ಹೇಳುವಿಲ್ಲ, ಆ ಅರ್ಜಿನೂ ಕೂಡ ಕೊಟ್ಟಿಲ್ಲ. ನನ್ನ ಉದ್ದೇಶ 50 ಅನುಪಾತದಲ್ಲಿ ಯಾರು ಅಕ್ರಮ ನಿವೇಶನ ಪಡೆದರೆ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕು ಅಂತ. ನೋಡಿ, ಜನ ಎಲ್ಲ ರೀತಿಯ ಮಾತಾಡ್ತಾರೆ. ಕೆಲವರು BJP ದುಡ್ಡು ತಗೊಂಡು ಅಂತ ಹೇಳ್ತಾರೆ, ಕೆಲವರು DK ಶಿವಕುಮಾರ್ ತಗೊಂಡಿದ್ದಾರೆ ಅಂತ ಹೇಳ್ತಾರೆ, ಕೆಲವರು ಕುಮಾರಸ್ವಾಮಿ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಅಲ್ಲ, ಅದೇ ಹೇಳಿದ್ರು, ನಿನ್ನೆ ದಾಳಿಯಾಗಿದ್ದು ನನಗೊಂದು ಖುಷಿ ವಿಚಾರ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೃಷ್ಣ ಮೇಲೆ ಎಷ್ಟೋ ದುಡ್ಡಿದೆ ಅಂತ ಏನು ಹೇಳ್ತಿದ್ರು, ಅದು ಸುಳ್ಳು ಅನ್ನೋದು ಗೊತ್ತಾಗಿದೆ. ಅವರು ಹೇಳ್ತಿದ್ರು, ನಿಮ್ಮ ಮನೇಲಿ ಆ ಲೋಡ್ಗಟ್ಟಲೆ ದಾಖಲೆ ಇಟ್ಕೊಂಡಿದ್ರೆ ಹೆಂಗ್ರಿ ನೀವು ಮೇಂಟೈನ್ ಮಾಡ್ತಾರೆ ಅಂತೇಳಿ. ನನ್ನ ಮನೇಲಿ ಅದೇ ದಾಖಲೆಗಳಿದೆ ಹೊರತು ದುಡ್ಡಂತೂ ಇಲ್ಲ. ಅದು ನೆನ್ನೆ
ಸರ್ಕಾರಕ್ಕೆ ಗೊತ್ತಾಗಿದೆ ಹ್ಞೂ ಪರೋಕ್ಷವಾಗಿ. ಹ್ಞೂ ಸರ್ಚ್ ವಾರೆಂಟ್ ತೊಗೊಂಡೋಗಿ ಸರ್ಚ್ ಮಾಡಿದಾಗ ಸ್ನೇಹಕ್ಕೆ ಸಂಬಂಧ ಏನೇನಿದೆ ಅಂಥೇಳಿ ಸೊ ಗೊತ್ತಾಗಿದೆ. ಸೊ ನಾನು ಆ ರೀತಿ ಆ ದುರುದ್ದೇಶಪೂರ್ವಕವಾಗಿ ಯಾರ್ದೋ ಒಬ್ಬರ ಪರವಾಗಿ ಹೋರಾಟ ಮಾಡ್ತಿಲ್ಲ. ಸೊ ಎಲ್ಲ 50 ಯಾರು ರಿವೇಷನ್ ಪಡೆದ್ರು ಕೂಡ ಅವ್ರು ಶಿಕ್ಷೆ ಆಗಬೇಕು ಅಂತಾರೆ. ಸೊ ತನಿಖೆ ಮಾಡಿದಾಗ ಯಾವ್ಯಾವ ಪಕ್ಷದವರು ಅಲ್ಲಿ ಶಿಕ್ಷೆ ಆಗ್ತಾರೆ ಇಡೀ ದೇಶಕ್ಕೆ ಗೊತ್ತಾಗುತ್ತೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.